ವೆಲ್ಕಮ್ ಟು ಭೀಮಾಸ್ ಕಿಚನ್. ಇವತ್ತು ನಾವು ಕೊನೆಯ ಆಷಾಢ ಶುಕ್ರವಾರ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಗೆ ಬಂದಿದ್ದೀವಿ. ಕೊನೆಯ ಶುಕ್ರವಾರ ನಾವೆರಡು ಶುಕ್ರವಾರ ಕುಂಬಳಕಾಯಿ ದೀಪ ಮತ್ತು ನಿಂಬೆಹಣ್ಣು ದೀಪ ಅಂಟಿಸಿದ್ವಿ. ಇವಾಗ ಕೊನೆಯ ಶುಕ್ರವಾರ ನಾವು ಬೆಲ್ಲದ ದೀಪ ಅಂಟಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಪ್ರತಿ ವಾರನೂ ಒಂದೊಂದು ದೀಪ ಅಂಟಿಸ್ತಾ ಇದ್ದೀವಿ. ನಾವು ಬೆಲ್ಲದ ದೀಪ ಕೂಡ ತುಂಬ ಶ್ರೇಷ್ಠ, ಭಕ್ತಿಯಿಂದ ಕೂಡ ಅಂಟಿಸಿದ್ದೀವಿ. ತುಂಬ ಭಕ್ತಾದಿಗಳಿದ್ರು. ಕೊನೆ ವಾರ ಅಂದ್ಬಿಟ್ಟು ತುಂಬ ಜನ ಇದ್ದರು. ನಾವು ವಾರನೂ ರಾಹುಗಾಲದಲ್ಲೇ ದೀಪ ಹಚ್ತಾ ಇರೋದು. ಸೊ ಈ ಸತಿ ಕೂಡ ರಾಹುಗಾಲದಲ್ಲೇ ನಾವು ಬೆಲ್ಲದ ದೀಪ ಹಚ್ತಾ ಇದ್ದೀವಿ. ತಾಯಿಗೆ ರಾಹುಗಾಲದಲ್ಲಿ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ, ವಿಶೇಷ. ಅದಕ್ಕೋಸ್ಕರ ನಾವು ಈ ಸತಿ ಬೆಲ್ಲದ ದೀಪ ಹಚ್ತಾ ಇದ್ದೀವಿ. ಬೆಲ್ಲದ ದೀಪ ಅಂಟಿಸಿದ್ವಿ. ಹಾಗೆ ಅಲ್ಲಿ ತುಂಬ ಜನ ಇದ್ದರು. ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ವಿ. ಅರ್ಶಿನ ಕುಂಕುಮ ಕೊಡೋದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಮತ್ತು ಹಾಗೆ ಕ್ಯೂಗೆ ಬಂದ್ವಿ. ಕ್ಯೂ ಅಂತೂ ತುಂಬ ಸಿಕ್ಕಾಪಟ್ಟೆ ಉದ್ದ ಇತ್ತು. ಹೋದ ವಾರಗಿನ್ನ ಜಾಸ್ತಿ ಜನ ಇದ್ದರು ಇವತ್ತು. ಹಾಗೆ ಆಚೆ ಬಂದ್ವಿ. ಆಮೇಲೆ ರಾಧಿ ಆಟ ಸಾಮಾನು ಇದು ಬೇಕು ಅದು ಬೇಕು ಅಂತ ಇದ್ಲು. ಅವಳು ಮುಂಚೆಯಿಂದನೂ ಡಾಕ್ಟರ್ ಸೆಟ್ ಬೇಕು ಅಂತ ಇದ್ಲು. ಈ ಸತಿ ಡಾಕ್ಟರ್ ಸೆಟ್ ಅವಳ ಕೈಗೆ ಸಿಕ್ತು. ಆಮೇಲೆ ನಾವು ಆಲ್ಮೋಸ್ಟ್ ಒನ್ ಅವರ್ ನಿಂತ್ಕೊಂಡಿದ್ದೀವಿ ಲೈನಲ್ಲಿ. ಎಷ್ಟು ಜನ ಇದ್ದರು ನಮಗೆ. ಅದು ತುಂಬ ಹಿಂದೆ ಹೋಗ್ಬಿಟ್ಟಿದ್ವಿ. ನಾವು ಲೈನಲ್ಲಿ ನಿಂತ್ಕೊಂಡ್ವಿ, ಮುಂದೆ ಬಂದ್ವಿ, ಈ ಲೈನ್ ಹತ್ರ ಬಂದ್ವಿ. ಎಂಟ್ರೆನ್ಸ್ ಹತ್ರ ಬಂದ್ವಿ ನಾವು. ಎಂಟ್ರೆನ್ಸ್ ಹತ್ರ ಬಂದ್ರೂ ಕ್ಯೂ ಅಷ್ಟು ಉದ್ದ ಇದೆ ಇನ್ನು ಹಿಂದೆಗಡೆ. ಒಳಗಡೆ ಕೂಡ ಭಕ್ತಾದಿಗಳು ತುಂಬ ಇದ್ದರು. ಕೊನೆ ವಾರ ಅಂದ್ಬಿಟ್ಟು ಸ್ವಲ್ಪ ಜನ ಜಾಸ್ತಿ ಇದ್ದರು. ಮಕ್ಕಳಿಗೆ ಏನೋ ಒಂಥರ ಖುಷಿ, ಆ ಥರ ಎಲ್ಲ ಇದ್ದರೆ ಗಂಟೆಗಳೆಲ್ಲ ಹೊಡಿಯೋಣ ಅಂತ, ಬಾಗಿಲು ಮುಟ್ಟೋಣ, ಏನೋ ಅದು ಹೊಸದಾಗಿದೆ ಅಲ್ಲ ಅಂತೆಲ್ಲ ನೋಡೋಣ ಅಂತ. ರಾತ್ರಿ ಕೂಡ ಎಲ್ಲ ಮುಟ್ಟೋದು ಖುಷಿಯಾಗಿ. ವಿಶೇಷವಾಗಿ 3,001 ಲೀಟರ್ ಹಾಲುಬಿಂದಿಗೆ ಅಭಿಷೇಕ ಇರುತ್ತೆ. ಹಾಲುಬಿಂದಿಗೆ ಅಭಿಷೇಕ ಮಾಡಿ ಭಕ್ತಾದಿಗಳು ಆಫೀಸಲ್ಲಿ ರಸೀದಿ ತಗೊಂಡು ಆ ದಿನ ಬಂದು ತಾಯಿಗೆ ಹಾಲುಬಿಂದಿಗೆ ಅಭಿಷೇಕ ಮಾಡೋದು, ತಾಯಿ ದರ್ಶನ ಮಾಡೋದು, ತಾಯಿ ಪ್ರಸಾದ ತಗೊಳ್ಳೋದು. ವರ್ಷಕ್ಕೆ ಒಮ್ಮೆ ಸಿಗುವ ಅವಕಾಶ ಇದು. ಇಷ್ಟು ಜನ ಇದ್ದಾರೆ. ರಾಹುಗಾಲದಲ್ಲಿ ದೀಪ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ರಾಹುಗಾಲದಲ್ಲಿ ದೀಪ ಹಚ್ಚಿದ್ದೀವಿ ನಾವು. ಅದಕ್ಕೆ ಇಷ್ಟು ಜನ ಇದ್ದಾರೆ. ಇವಾಗ 100 ರೂಪೀಸ್ ಟಿಕೆಟ್ ಇಸ್ಕೊಂಡ್ವಿ. ದರ್ಶನ ಮಾಡ್ಕೊತೀವಿ. ಇವತ್ತು ಅಲಂಕಾರ ತುಂಬ ಸ್ಪೆಷಲ್ ಆಗಿದೆ. ಮುಂದಿನ ತಿಂಗಳು 3ನೇ ತಾರೀಕು ಹಾಲು ಅಭಿಷೇಕ ಇರುತ್ತೆ, ಹಾಲು ಬಿಂದಿಗೆ ಅಭಿಷೇಕ ಇರುತ್ತೆ. ನೀವು ಬಂದುಬಿಟ್ಟು ಟಿಕೆಟ್ ಇಸ್ಕೊಳ್ಳಿ. ಗರ್ಭಗುಡಿದಲ್ಲೇ ಹೋಗ್ಬಿಟ್ಟು ನಮಗೆ ಹಾಲನ್ನು ಅಭಿಷೇಕ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅದು ಪುಣ್ಯ ತುಂಬ. ಅದಕ್ಕೋಸ್ಕರ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಇನ್ನು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಯಾಕ್ಷಿಣಿ ದೇವಿ ಹತ್ರ ಬಂದ್ವಿ. ನಾವು ಅಂದ್ಕೊಂಡಿರೋದು ಎಲ್ಲ ಚೀಟಿ ಬರೆದು ಹಾಕಿದ್ವಿ. ನಿಂಬೆಹಣ್ಣು ಕೂಡ ಚುಚ್ಚುವಿ, ದೃಷ್ಟಿ ಎಲ್ಲ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು. ಇದಕ್ಕೆ ತುಂಬ ಶಕ್ತಿಶಾಲಿ ದೇವಿ, ಇದು ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಆಚೆ ಬರಬೇಕಾದ್ರೆ ಪುರೋಹಿತರು ಬಂದ್ಬಿಟ್ಟು ರಾಧಿನ ಕರ್ಕೊಂಡ್ಬಂದು ಬನ್ನಿ ಅಂತ ಕರೆದ್ರು. ನಾವು ಹೊರಗಡೆ ಹೋಗಿ ಕುತ್ಕೊಂಡ್ವಿ. ನೋಡಿ, ರಾಧಿಗೆ ಪೂಜೆ ಮಾಡಿದ್ರು, ಅಕ್ಷತೆ ಹಾಕಿದ್ರು, ನಮಸ್ಕಾರ ಮಾಡಿದ್ರು. ಏನಕ್ಕಂದರೆ ಇವತ್ತು ದುರ್ಗಾಷ್ಟಮಿ, ದುರ್ಗಾದೇವಿ ಪೂಜೆ, ಕೊನೆ ಆಷಾಢ ಶುಕ್ರವಾರ. 9 ಜನ ಮಕ್ಕಳಲ್ಲಿ ದೇವಿ ಇರ್ತಾರೆ, ದುರ್ಗಿ ಇರ್ತಾರೆ ಅಂದ್ಬಿಟ್ಟು ಅವರಿಗೆ ಪೂಜೆ ಮಾಡಿಸಿದ್ರು. ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಇದೆಲ್ಲ ಮಾಡಿಸ್ಕೊಬೇಕು ಅಂದರೆ ಈ 9 ಮಕ್ಕಳಿಗೂ ಅಷ್ಟೇ ಪುಣ್ಯ ಮಾಡಿರಬೇಕು. ಇವರು ಕೂಡ ಯೋಗ ಇರಬೇಕು, ಇವರೇ ಮಾಡಿಸ್ಕೋಬೇಕು ಅಂತ ದೇವರೇ ಕರೆದ್ಬಿಟ್ಟು ರಾತ್ರಿಗೆ ಅರ್ಶಿನ ಕುಂಕುಮ ಕೊಟ್ಟರು. ಅಲ್ಲಿರೋ ಮಕ್ಕಳಿಗೆಲ್ಲ ಕೊಟ್ಟರು. ಮಕ್ಕಳ ರೂಪದಲ್ಲಿ ದೇವ್ರು ಇರ್ತಾರೆ ಅಂದ್ಬಿಟ್ಟು ಅವ್ರ ಕೈಲಿ ಆಶೀರ್ವಾದ ಮಾಡಿಸ್ಕೊಂಡ್ರು, ಅರ್ಶಿನ ಕುಂಕುಮ ಕೊಟ್ಟರು. ರಾಧಿಗೆ ಖುಷಿ ಆಯಿತು, ಏನೋ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು. ನಂಗೆ ಚಾಮಿ ಬತ್ತು ಕೊಟ್ಟು ಹೋದ ವರ್ಷವೂ ಅಷ್ಟೇ ನಾವು ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ವಿ. ಅವರೇ ಪುರೋಹಿತರು ರಾಧ್ವಿನ ಕರೆದ್ಬಿಟ್ಟು ತಿರ್ಗಿ ಅರ್ಶಿನ ಕುಂಕುಮ ಕೊಟ್ಟಿದ್ರು. ಈ ವರ್ಷ ಕೂಡ ಹಾಗೆ ಕೊಟ್ಟಿದ್ದಾರೆ. ಎಲ್ಲ ತಾಯಿ ಕೃಪೆ, ಅವ್ರ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಜೊತೆ ಇದ್ದೇ ಇರುತ್ತೆ ಅಂತ ಒಂದು ನಂಬಿಕೆ ನಮಗೆ. ಒಳಗಡೆ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡ್ವಿ ನಾವು. ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ. ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಪ್ರಸಾದ ಇಸ್ಕೊಳ್ಳೋಣ ಅಂದ್ಬಿಟ್ಟು. ಆಚೆ ಬಂದಿದ ತಕ್ಷಣ ರಾಧಿ ಸ್ಟಾರ್ಟ್ ಮಾಡಿದ್ಲು.
ನನಗೆ ಡಾಕ್ಟರ್ ಬೇಕು ಅಂತ ಅವಳಿಗೊಂದು ಡಾಕ್ಟರ್ ಸೆಟ್ ಬಂತು ಕೈಗೆ. ಆಮೇಲೆ ಆಚೆ ಬಂದು ನೋಡ್ತೀವಿ ಸಾಗರ ಜನ ಇನ್ನೂ ಮುಂದೆ ಹೋಗ್ಬಿಟ್ಟಿದ್ರು. ಅಷ್ಟು ಸಿಕ್ಕಾಪಟ್ಟೆ ಜನ ಇದ್ದರೆ ಇವತ್ತು ಕೊನೆಯದು ವಾರ ಅಂದ್ಬಿಟ್ಟು ಸಾಯಂಕಾಲ ಹೋಗ್ತಾ ಸ್ವಲ್ಪ ಜನ ಕಡಿಮೆ ಆಗಿಬಿಡ್ತಾರೆ. ಆಮೇಲೆ ಹಾಗೆ ಬರ್ತಾ ಸ್ವಲ್ಪ ಲೈಟಾಗಿ ಜ್ಯೂಸು, ಸ್ವಲ್ಪ ಲೈಟಾಗಿ ಊಟ ತಿಂದ್ಕೊಂಡು ಹಾಗೆ ಮನೆಗೆ ಹೋದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಆಷಾಢ ಮಾಸದ ಎಲ್ಲ ಶುಕ್ರವಾರ ನಾವು ಅಟೆಂಡ್ ಮಾಡಿದ್ದೀವಿ. ನೀವು ಕೂಡ ದೇವಸ್ಥಾನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ.